ಚಾಮರಾಜನಗರ ರೂಪುಗೊಂಡಿದ್ದು ಕೇವಲ ಒಂದು 200-220 ವರ್ಷದ ಹಿಂದೆ. ಅದಕ್ಕೆ ಮುಂಚೆ ಒಂದು ಸಣ್ಣ ಗ್ರಾಮ ಇದು, ಅರಕೊಟಾರ ಅಂತ. ಅರಿಕುಠಾರ ಅಲ್ಲ, ಅದು ಅರಕೊಟಾರ ಅಂತ. ಇಲ್ಲಿ ಏನಾಗುತ್ತೆ, ಮುಮ್ಮಡಿ ಕೃಷ್ಣರಾಜ ಒಡೆಯರ ತಂದೆ ಖಾಸಾ ಚಾಮರಾಜ ಒಡೆಯರು ಇಲ್ಲಿ ಜನಿಸ್ತಾರೆ. ಈ ಯದುವಂಶದ ಪರಂಪರೆ ಒಳಗಡೆ ಚಾಮ, ಕೃಷ್ಣ ಎರಡೂ ಬಹಳ ಪದೇ 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 ಬರುವಂಥ ಹೆಸರುಗಳು. ಇದು ನಿಮ್ಮ ಚಾಮರಾಜನಗರ ಇವತ್ತಿನ ಜಿಲ್ಲೆನೇ ತುಂಬ ಕಾಡುಗಳಿರುವ ಜಿಲ್ಲೆ. ಅಲ್ಲಿಗೆ ಜನ ಕಾಡು ಕಡಿದು ಹೊಲ ಮಾಡಿದ್ರು, ಕಾಡು ಕಡಿದು ಊರು ಮಾಡಿದ್ರು. ಆ ತಳವರ್ಗದ ಜನ ಅವರು ತಮ್ಮ ಕಲೆ ಮತ್ತೊಂದು ಮಗದೊಂದು ಎಲ್ಲವನ್ನು ತಂದರು. ಅನೇಕ ಕಲೆಗಳು, ಅನೇಕ ಸಣ್ಣ ಸಣ್ಣ ಸಮುದಾಯಗಳಲ್ಲಿ ಬಂದು ಅನೇಕ ಕಲೆಗಳು ಇಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಮಂಟೇಸ್ವಾಮಿ ಮತ್ತು ಮಹದೇಶ್ವರ ಈ ಭಾಗದಲ್ಲಿ ತುಂಬ ಪ್ರಭಾವ ಬೀರಿರೋದು ನಿಜ. ಅದು ಬೆಂಗಳೂರು ಮತ್ತು ಬೇರೆ ಊರುಗಳ ಬುದ್ಧಿಜೀವಿಗಳು ಅದನ್ನ ಗುರುತಿಸಿದ್ರು. ಮಹದೇಶ್ವರ ಅಂದರೆ ಒಬ್ಬ ದೇವರು, ಮಂಟೇಸ್ವಾಮಿ ಒಂದು ದೇವರು. ರಾಜರ ಆಡಳಿತ ಇದ್ದಾಗ ಯಾಕೆ ಈ ಜಿಲ್ಲೆನ ಇದಕ್ಕೆ ಕೊಟ್ಟರು, ಅವರು ಗಮನಿಸ್ತಾ ಇದ್ರು ಅಂದರೆ ಒಂದೇ ವಿಷಯಕ್ಕೆ, ಬೇಟೆ ಅಂದರೆ ಶೋಷಣೆ ಅಂತ ತಗೊಂಡ್ರೆ ಅದು ಬೇಟೆಯ ಸ್ಥಳ ಆಗಿ ಹೋಗಿತ್ತು. ಬರವಣಿಗೆ ಮಾಡೋರು, ಸಾಹಿತಿಗಳು ಇಲ್ಲಿ ಬಹಳಷ್ಟು ಜನ ಇದ್ದಾರೆ. ಇಲ್ಲಿ ಜನಪದಕ್ಕೆ ಏನು ರಚನೆಗಳಾಗಿದೆ, ಜನಪದ ಕಲಾವಿದರು ಎಷ್ಟು ಜನ ಇದ್ದಾರೆ. ಆ ಮಹದೇಶ್ವರನ ಕಾವ್ಯ, ಮಂಟೇಸ್ವಾಮಿ ಕಾವ್ಯ ಎಷ್ಟು ಅಮೂಲ್ಯವಾದ ಕಾವ್ಯಗಳು. ಗುಂಡ್ಲುಪೇಟೆಯವರೊಬ್ಬರು ವ್ಯಾಕರಣದ ಮಲ್ಲಪ್ಪ ಅಂತಲೇ ಯಾರೊಬ್ಬರು ಇದ್ದರು, ವ್ಯಾಕರಣದ ಅತ್ಯದ್ಭುತ ವಿದ್ವಾಂಸರವರು. ಕುವೆಂಪುರವರು ಒಂದು ಕಡೆ ರೆಕಾರ್ಡ್ ಮಾಡ್ತಾರೆ, ಇವತ್ತು ಕಾದಂಬರಿ ಸಂಗ್ರಹವನ್ನು ಓದಿ ಮುಗಿಸಿದೆ. ಪ್ರಭುಶಂಕರ್ ಈ ಊರಿನವರು, ಡಾಕ್ಟರ್ ಕೆ ಪ್ರಭುಶಂಕರ್, ಹೌದು, ಅವರು ಚಾಮರಾಜನಗರದಲ್ಲಿ ಹುಟ್ಟಿ ಬೆಳೆದವರು, ನಾಟಕಕಾರ, ಸಂಸ, ಈ ಜಿಲ್ಲೆಯವರು. ಇಲ್ಲಿಯ ಜನಕ್ಕೆ ತಮಿಳುನಾಡಿನ ಸಂಪರ್ಕ ತುಂಬ ಜಾಸ್ತಿ. ನೇಕಾರರು ಹೆಚ್ಚು ಕಮ್ಮಿ ದಿಂಡಿಗಲ್ ತನಕ ಇದ್ದಾರೆ. ಅವರು ಕನ್ನಡ ಮಾತಾಡ್ತಾರೆ ಮನೇಲಿ. ಇವತ್ತಿನ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಮಾತ್ರ ಮದ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿಕೊಂಡಿದೆ. 56ನೇ ಇಸ್ವಿ ಒಳಗಡೆ ಏಕೀಕರಣ ಆದಾಗ ಕೊಳ್ಳೇಗಾಲ ಪೂರ್ತಿ ನಮಗೆ ಸಿಕ್ಕೊಟ್ರು. ತಾಳವಾಡಿ ತಮಿಳ್ನಾಡಿಗೆ ಹೋಯಿತು, ನೀಲಗಿರಿ ತಮಿಳ್ನಾಡು. ಆಮೇಲೆ ಇಲ್ಲಿ ಒಂದು ಮೇಜರ್ ಸಮಸ್ಯೆ ಮೊದಲಿಂದನೂ ಅಂತ ಹೇಳಿದ್ರೆ ನೀರಾವರಿ ಇಲ್ಲ. ಸುವರ್ಣಾವತಿ ಚಿಕ್ಕೋಳೆಯ ನೀರು ಹೆಚ್ಚು ಅನುಕೂಲ ಆಗೋದು ಯಳಂದೂರು ತಾಲೂಕಿಗೆ. ವಿರೋಧ ಪಕ್ಷ ಯಾವುದು ಆಡಳಿತದಲ್ಲಿರುತ್ತೋ ಅದರ ವಿರೋಧ ಪಕ್ಷಕ್ಕೆ ಹೆಚ್ಚು ಮನ್ನಣೆ ಹಾಕಿರೋದು ಈ ಜಿಲ್ಲೆ. ಜನಪದ ಸಿರಿ ಅವರೆಲ್ಲ ಬಂದಿದ್ದೀರಿ. ನಿಮಗೆ ನಮ್ಮ ಮನೆ ಪರವಾಗಿ, ಚಾಮರಾಜನಗರದ ಪರವಾಗಿ ಅತ್ಯಂತ ಹಾರ್ದಿಕ ಸ್ವಾಗತಗಳನ್ನು ಬಯಸ್ತೀನಿ. ಚಾಮರಾಜನಗರ ಜನಪದಕ್ಕೆ ಬಹಳ ಪ್ರಸಿದ್ಧಿಯಾದಂಥ ಊರು, ಜಾನಪದದ ತವರು ಅಂತ ಕರೀತಾರೆ. ಅಂಥ ಜಾನಪದದ ತವರಿಗೆ ಜನಪದ ವಿಷಯಗಳನ್ನೇ ಇಟ್ಟುಕೊಂಡು ನೀವು ಒಂದು ಯೂಟ್ಯೂಬ್ ವಾಹಿನಿಯನ್ನು ಪ್ರಾರಂಭ ಮಾಡಿರೋದು, ಅದಕ್ಕೆ ಒತ್ತಾಸೆಯಾಗಿ ನಿಂತಿರೋದು ಬಹಳ ಸಂತೋಷದ ವಿಷಯ. ನಿಮಗೆ ನಾವು ಅತ್ಯಂತ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀವಿ. ಸರ್, ಏನು ಬೇರೆ ಕರ್ನಾಟಕದ ಬೇರೆ ಎಲ್ಲ ಜಿಲ್ಲೆಗಳಿಗೂ ಹೋಲಿಸಿದ್ರೆ ಈ ಜಿಲ್ಲೆಗೆ ಯಾಕೆ ಅನೇಕ ಕಲೆಗಳಲ್ಲಿ ಜನಪದ ಕಲೆಗಳ ಅಂಟಿ ಯಾಕೆ ಹೆಚ್ಚಾಗಿರ್ಬೋದು ಅಂತ ತಮ್ಮ ಪರಿಕಲ್ಪನೆ, ಭಾವನೆ? ಬಹುಶಃ ಚಾಮರಾಜನಗರ ಪ್ರಸಿದ್ಧಿಗೆ ಬಂದಿದ್ದು ಮತ್ತು ಚಾಮರಾಜನಗರ ರೂಪುಗೊಂಡಿದ್ದು ಕೇವಲ ಒಂದು 200-220 ವರ್ಷದ ಹಿಂದೆ. ಅದಕ್ಕೆ ಮುಂಚೆ ಒಂದು ಸಣ್ಣ ಗ್ರಾಮ ಇದು, ಅರಕೊಟಾರ ಅಂತ. ಅದನ್ನು ಇವರೆಲ್ಲ ಈಗ ಸಂಸ್ಕೃತೀಕರಣಗೊಳಿಸಿ ಅರಿಕುಠಾರ ಅಂತಾರೆ. ಅರಿಕುಠಾರ ಅಲ್ಲ, ಅದು ಅರಕೊಟಾರ ಅಂತ. ಅಂದರೆ ಕೊಟಾರ ಅಂದರೆ ನಮ್ಮ ಧಾನ್ಯಗಳನ್ನು ಒಕ್ಕಣೆ ಮಾಡೋ ಜಾಗ. ನಮ್ಮಲ್ಲಿ ಹೆಗ್ಗೋಟಾರ ಇದೆ, ಅದೇ ರೀತಿ ಅರೆಕೊಟಾರ ಅಂದರೆ ಸಣ್ಣ ಕೋಟಾರದ ಊರು ಅಂತ ಇದ್ದಿರ್ಬೋದು. ಇಲ್ಲಿ ಏನಾಗುತ್ತೆ, ಮುಮ್ಮಡಿ ಕೃಷ್ಣರಾಜ ಒಡೆಯರ ತಂದೆ ಖಾಸಾ ಚಾಮರಾಜ ಒಡೆಯರು ಇಲ್ಲಿ ಜನಿಸ್ತಾರೆ. ಈ ಊರಲ್ಲಿ 1774ನೇ ಇಸ್ವಿಲಿ ಅವರು ಈ ಊರಲ್ಲಿ ಹುಟ್ಟುತ್ತಾರೆ. ಮುಮ್ಮಡಿ ಕೃಷ್ಣರಾಜವರು ಪಟ್ಟಕ್ಕೆ ಬಂದ ಮೇಲೆ ತಮ್ಮ ತಂದೆಯ ನೆನಪಿಗೆ ಅರೆಕೊಟಾರ ಮತ್ತು ಸುತ್ತಮುತ್ತ ಸಣ್ಣ ಗ್ರಾಮಗಳನ್ನು ಸೇರಿಸಿ ಒಂದು ಊರು ಮಾಡಿ ಅದಕ್ಕೆ ಚಾಮರಾಜನಗರ ಅಂತ ಹೆಸರು. ಈ ಯದುವಂಶದ ಪರಂಪರೆ ಒಳಗಡೆ ಚಾಮ, ಕೃಷ್ಣ ಎರಡೂ ಬಹಳ ಪದೇ 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 ಬರುವಂಥ ಹೆಸರುಗಳು. ಎರಡೂ ಬೇರೆ ಬೇರೆ ಅಲ್ಲ. ಕೃಷ್ಣ ಅಂತ ನಾವು ಯಾರನ್ನ ಕರಿತೀರಿ ಅವನ್ನ ಶ್ಯಾಮ ಅಂತ ಕರಿತೀವಿ. ಆ ಶ್ಯಾಮ ಚಾಮ ಆಗುತ್ತೆ. ಹಾಗಾಗಿ 9ನೇ ಚಾಮರಾಜ ಒಡೆಯರು ಇಲ್ಲಿ ಹುಟ್ಟಿದ್ರು, ಅದಕ್ಕೆ ಚಾಮರಾಜನಗರ ಆಯಿತು. ಇದು ಹೆಂಗೆ ಲಿಂಕ್ ಆಗುತ್ತೆ ಇದಕ್ಕೆ ಅಂತ ಹೇಳಿದ್ರೆ, ಕಲೆಗಳಿಗೆ ಇದಕ್ಕೆಲ್ಲ ಇದು ನಿಮ್ಮ ಚಾಮರಾಜನಗರ ಇವತ್ತಿನ ಜಿಲ್ಲೆನೇ ತುಂಬ ಕಾಡುಗಳಿರುವ ಜಿಲ್ಲೆ. ಚಾಮರಾಜನಗರನೂ ಕೂಡ ಒಂದು 5 ಕಿಲೋಮೀಟರ್ ದಾಟಿದ್ರೆ ದಟ್ಟವಾದ ಕಾಡುಗಳಿದೆ. ಈ ದಟ್ಟವಾದ ಕಾಡುಗಳಲ್ಲಿ ಈ ಊರು ತಾಲೂಕು ಕೇಂದ್ರ ಆದಮೇಲೆ ಅಲ್ಲಿಗೆ ಜನ ಕಾಡು ಕಡಿದು ಹೊಲ ಮಾಡಿದ್ರು, ಕಾಡು ಕಡಿದು ಊರು ಮಾಡಿದ್ರು. ಯಾರು ಕಿಡಿಯಕ್ಕೆ ಬಂದವರು ಯಾರು? ತಳವರ್ಗದ ಜನ. ಆ ತಳವರ್ಗದ ಜನ ಬಂದಿದ್ದರಿಂದ ಆ ತಳವರ್ಗದ ಜನ ಅವರು ತಮ್ಮ ಕಲೆ ಮತ್ತೊಂದು ಮಗದೊಂದು ಎಲ್ಲವನ್ನು ತಂದರು. ಹಾಗೆ ಶ್ರಮಜೀವಿಗಳ ಊರಿದು.
ತಳವರ್ಗದ ಜನದ ಊರಿದು. ಅದಕ್ಕೆ ಇಲ್ಲಿ ತಳವರ್ಗಗಳ ಜನಸಂಖ್ಯೆ ಜಾಸ್ತಿ. ಹಾಗಾಗಿ ಬಹುಶಃ ಒಂದು ಅಂದಾಜೇನು ಅಂತ ಹೇಳಿದ್ರೆ, ಅನೇಕ ಕಲೆಗಳು, ಅನೇಕ ಸಣ್ಣ ಸಣ್ಣ ಸಮುದಾಯಗಳಲ್ಲಿ ಬಂದು ಅನೇಕ ಕಲೆಗಳು ಇಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಇದರ ಜೊತೆಗೆ ಈ ಮಂಟೇಸ್ವಾಮಿ ಮಾದೇಶ್ವರರ ಹಿನ್ನೆಲೆ ಕೂಡ ಕಾರಣ ಆಗಿರ್ಬೋದು ಅಂತ ಈ ಭಾಗದಲ್ಲಿ ಸಾಂಸ್ಕೃತಿಕವಾದ. ಮಂಟೇಸ್ವಾಮಿ ಮತ್ತು ಮಾದೇಶ್ವರ ಈ ಭಾಗದಲ್ಲಿ ತುಂಬ ಪ್ರಭಾವ ಬೀರಿರೋದು ನಿಜ. ಆದರೆ ಇವತ್ತು ಆ ಪ್ರಭಾವವನ್ನು ಗುರುತಿಸಿರೋದು ಈ ಒಂದು 30 ವರ್ಷದಲ್ಲಿ. ಅದು ಬೆಂಗಳೂರು ಮತ್ತು ಬೇರೆ ಊರುಗಳ ಬುದ್ಧಿಜೀವಿಗಳು ಅದನ್ನ ಗುರುತಿಸಿದ್ರು. ಅದಕ್ಕೆ ಮುಂಚೆ ಮಾದೇಶ್ವರ ಅಂದರೆ ಒಬ್ಬ ದೇವರು, ಮಂಟೇಸ್ವಾಮಿ ಒಂದು ದೇವರು, ಮತ್ತು ಅಗೈನ್ ಅದು ತಳವರ್ಗದವರ ದೇವರು ಅನ್ನೋದೇ ಆಗಿತ್ತು. ಈಗ ಅವರಿಬ್ಬರು ಸಂತರು, ಜೀವಂತ ಇದ್ದವರು. ಆ ಕಾವ್ಯ ಅಮೂಲ್ಯವಾದ ಕಾವ್ಯ ಅನ್ನೋದೆಲ್ಲ ಈ 25-30 ವರ್ಷಗಳಿಂದ ಈಚಿನ ಡೆವಲಪ್ಮೆಂಟ್, ಈಚಿನ ಬೆಳವಣಿಗೆ. ಸಹಜವಾಗಿ ಆ ದೇವರು ಮತ್ತು ಆ ಕಾವ್ಯ ಇದ್ದರಿಂದ ಅವನ ಬಗ್ಗೆ ಕಥೆಗಳು, ಕಾವ್ಯಗಳು ಬೇಕಾದಷ್ಟು ಹುಟ್ಕೊಂಡು ಇವತ್ತು ಗುರುತಿಸಿದ್ರು. ಈಗ ಗುರುತಿಸ್ಯಾರ ಅದನ್ನ. ಮಹದೇಶ್ವರನ ಕಾವ್ಯ ಮತ್ತು ಮಂಟೇಸ್ವಾಮಿ ಕಾವ್ಯ ಎರಡು ಅಮೂಲ್ಯವಾದ, ಬೃಹತ್ತಾದ ಮತ್ತು ಪ್ರಪಂಚದಲ್ಲೇ ಅತ್ಯುತ್ತಮವಾದ ಕಾವ್ಯ ಅಂತ ಇವತ್ತು ಗುರುತಿಸ್ಯಾರ. ಅಂದರೆ ಮಹದೇಶ್ವರ ಮಂಟೇಸ್ವಾಮಿಗಿಂತ ಸಾಮಾನ್ಯ ಜನರ ಬದುಕೇ ವಿಶೇಷವಾದದ್ದು ಅಂತ ಹೇಳ್ತಾ ಇದ್ದಾರೆ. ಬಹುಶಃ ನನಗಾಗನ್ಸುತ್ತೆ. ಏನೇನು ಕಲೆಗಳು ಚಾಮರಾಜನಗರದಲ್ಲಿ ವಿಶೇಷ? ಈ ಮಾದೇಶ್ವರನ ಇದರಿಂದ ಬಂದಿದ್ದು ಕಂಸಾಳೆ, ಬೀಸ್ ಕಂಸಾಳೆ, ಮತ್ತು ಪ್ರದರ್ಶಕ ಕಲೆಗಳು. ಈ ಬೇರೆ ಜಿಲ್ಲೆಗಳಿರೋದೇ ಕೋಲಾಟಗಳಿವೆ, ಮತ್ತು ಕಥೆ ಮಾಡ್ತಾರೆ ಇವರು, ನರೇಟಿವ್. ಈ ಮಾದೇಶ್ವರಂದು ಮಂಟೇಸ್ವಾಮಿ ಕಥೆಗಳನ್ನು ಹೇಳ್ತಾರಲ್ಲ, ಅದೇ ಒಂದು ದೊಡ್ಡ ಕಲೆ. ನರೇಷನ್ನು, ಅದನ್ನು ಕಥೆಯನ್ನು ಹೇಳೋದು. ಹೀಗೆ ಮತ್ತು ಇದು ಕೋಲಾಟಗಳು ಅವೆಲ್ಲ ಇದ್ದೇ ಇದೆ, ಬಹಳ ದೊಡ್ಡ ಕಲೆಗಳಾಗಿವೆ. ಹಾಗೆ ಬೇರೆ ಜಿಲ್ಲೆಗಳಲ್ಲಿರೋ ಕಲೆಗಳು ಈ ಜಿಲ್ಲೆಗಳ ಕಲೆಗಳ ಜೊತೆ ಬೆರೆತೋಗಿವೆ. ಪಟ ಕುಣಿತಗಳು ಅವೆಲ್ಲ ಇದೆ. ಆಮೇಲೆ ನಂದಿ ಕೋಲು, ಜಾತ್ರೆಗಳು ವಿಪರೀತ ಇಲ್ಲಿ. ಆ ಜಾತ್ರೆಗಳಲ್ಲಿ ಕಲಾವಿದರು, ಕಲಾ ಪ್ರದರ್ಶನ ತುಂಬ ಜಾಸ್ತಿ. ಆದರೆ ಎಲ್ಲೊಂದು ಕಡೆ ಈ ಶಾಸ್ತ್ರೀಯ ಕಲೆಗಳು ಅಂತ ಗುರುತಿಸ್ಕೊಂಡಿರ್ತಕ್ಕಂಥ ಕೆಲವು ಕಲೆಗಳಿಗೆ ಸಿಗ್ತಾ ಇರ್ತಕ್ಕಂಥ ಪ್ರಾಶಸ್ತ್ಯತೆ ಅಥವಾ ಒಂದು ಬೆಲೆ, ಗೌರವ ಈ ಜನಪದ ಕಲೆಗಳಿಗೆ ಸಿಗ್ತಾ ಇಲ್ಲ, ಜನಪದ ಕಲಾವಿದರಿಗೆ ಆ ಬದುಕಿನ ಗೌರವ ಸಿಗ್ತಾ ಇಲ್ಲ ಅಂತ ಮಾತಾಡ್ತಾರೆ. ನಿಜ. ಅದು ಏನು ಕಾರಣ ಇರೋದಕ್ಕೆ? ಅದು ಜಾತಿ ಶ್ರೇಣೀಕರಣ ಅಷ್ಟೇ. ನೀವು ಯಾವುದಕ್ಕೆ ಕಲೆಗೆ ಚೆನ್ನಾಗಿದೆ ಅಂತೀರಿ? ಶಾಸ್ತ್ರೀಯ ಸಂಗೀತಕ್ಕೆ ಒಂದು ಕಾಲದಲ್ಲಿ ಭಾಳ ಮೇಲ್ವರ್ಗದ ಮೇಲ್ಜಾತಿಯ ಜನನೇ ಶಾಸ್ತ್ರೀಯ ಸಂಗೀತಗಳನ್ನು ಮಾಡ್ತಾ ಇದ್ದದ್ದು. ಈಗ ಬೇರೆಯವ್ರು ಬಂದಿದ್ದಾರೆ. ಈಗ ಡೆಮೋಕ್ರಟೈಸೇಷನ್ ಆಗಿ ಬೇರೆಯವ್ರು ಬಂದಿದ್ದಾರೆ. ಆದರೂ ಕೂಡ ಮೇಲ್ವರ್ಗದವರು, ಮೇಲ್ಜಾತಿಯವರ ಜನ. ಹಾಗಾಗಿ ಒಂದು ಪ್ರಾಧಾನ್ಯತೆ ಆ ಶಾಸ್ತ್ರೀಯ ಕಲೆಗಳಿಗೆ ಸಿಕ್ತು ಅಂತ ನನಗನ್ಸುತ್ತೆ. ಆದರೆ ಈವನ್ ಆ ಶಾಸ್ತ್ರೀಯ ಸಂಗೀತದ ಕಲೆಗಳಲ್ಲೂ ಕೂಡ ತಳವರ್ಗದ ಜನ ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಉದಾಹರಣೆಗೆ ನಮ್ಮ ನಾದಸ್ವರದ ಕಲಾವಿದರಿದ್ದಾರಲ್ಲ, ನಾದಸ್ವರದ ಕಲಾವಿದರು ತಳವರ್ಗದ ಜನ. ಅವರು ಯಾರಿಗೂ ಕಡಿಮೆ ಇಲ್ಲದಂತೆ ಅದ್ಭುತವಾದಂಥ ಶಾಸ್ತ್ರೀಯ ಸಂಗೀತವನ್ನು ನುಡಿಸ್ತಾರೆ. ನಾನು ವೆಂಕಟರಾಜು ಅಂತ, ಇದೇ ಊರಿನವನು. ನಾನು ಇಲ್ಲೇ ಬೆಳೆದಿದ್ದು. ಇಲ್ಲೇ ನನ್ನ ವಿದ್ಯಾಭ್ಯಾಸ ಎಲ್ಲ ಈ ಊರಲ್ಲೇ ವಿದ್ಯಾಭ್ಯಾಸ ಎಲ್ಲ ಮುಗಿದಿದ್ದು. ಆಮೇಲೆ ನಾನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಒಳಗಡೆ ನೌಕರಿಗೆ ಸೇರಿ ನಾನು ಇವತ್ತಿನ ಕೊಪ್ಪಳ ಜಿಲ್ಲೆ, ಅವತ್ತಿನ ರಾಯಚೂರು ಜಿಲ್ಲೆ ಆಗಿತ್ತು, ಅಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ ಮತ್ತೆ ನಾನು ಈ ಮೈಸೂರು ಜಿಲ್ಲೆಗೆ ಬಂದೆ. ಬೇರೆ ಕಡೆ ಎಲ್ಲ ಸುತ್ತಾಡಿಕೊಂಡು ಕೊನೆ ಒಳಗಡೆ ಸ್ವಲ್ಪ ಇಲ್ಲಿ ಒಂದು 5-6 ವರ್ಷ ಚಾಮರಾಜನಗರ ಜಿಲ್ಲೆ ಆದಮೇಲೆ ಇದ್ದೆ. ಆಮೇಲೆ ಕೊನೆ ಒಂದು 6 ತಿಂಗಳು ಕೊಡಗು ಜಿಲ್ಲೆಯಲ್ಲಿ ನಾನು ನಿವೃತ್ತಿಯನ್ನು ಪಡೆದೆ. ಇದು ನನ್ನ ವೃತ್ತಿ ಜೀವನದ ಇದು ಅಷ್ಟೇ. ಸಾಂಸ್ಕೃತಿಕವಾಗಿ ನಿಮ್ಮ ನಂದು ಒಂಥರ ಸಿಕ್ಕಿದ್ದೆಲ್ಲ ಮೇಯ್ಕೊಂಡು ಹೋಗುತ್ತಲ್ಲ ಹಸು, ಏನೇನು ಆಹಾರ ಸಿಗುತ್ತೋ ಅದೆಲ್ಲ ಮೇಯ್ಕೊಂಡು ಹೋಗುತ್ತೆ ಹಸು, ಮೇವನ್ನ. ಆ ಥರ ಪ್ರವೃತ್ತಿ ನಂದು. ಹಸುಗಳು ಮತ್ತು ದನಗಳು ಸಿಕ್ಕಿದ್ದನ್ನ ತಿನ್ಕೊಂಡು ಹೋಗ್ತವೆ, ಮೇಯ್ಕೊಂಡು. ತೊಂಡ ಮೇವು ಅಂತಲೇನು ಅಂತಾರೆ. ಆ ಥರ ನನ್ನ ಪ್ರವೃತ್ತಿ. ಏನೇನು ಸಿಗುತ್ತೆ ಅದು ಎಲ್ಲವನ್ನ ಸಂಗ್ರಹಿಸ್ಕೊಂಡು ಹೋಗೋದು. ಹೀಗಾಗಿ ನನಗೆ ಮೊದಲಿಂದನೂ ಸಾಹಿತ್ಯದಲ್ಲಿ ಆಸಕ್ತಿ. ಅದಕ್ಕೆ ಮುಂಚೆ ನಾನು ಕನ್ನಡ ಸಾಹಿತ್ಯಕ್ಕೆ ಓದ್ಕೊಳ್ಳೋದಕ್ಕೆ, ಗಂಭೀರವಾಗಿ ಓದೋದಕ್ಕೆ ಶುರು ಮಾಡಿದ್ದು ಕನ್ನಡ ಸಾಹಿತ್ಯದ ಓದಿಂದಲ್ಲ, ಹಿಂದಿ ಓದ್ತಾ ಇದ್ದೆ ನಾನು. ಹಿಂದಿ ಸಾಹಿತ್ಯ ಭಾಳ ಬೇಗ ಹಿಂದಿ ಕಲಿತೆ ನಾನು. ಆ ಹಿಂದೀಲಿ ಒಳ್ಳೊಳ್ಳೆ ಪುಸ್ತಕಗಳು ಓದ್ತಾ ಇದ್ದೆ. ಹಾಗಾಗಿ ಕನ್ನಡ ಸಾಹಿತ್ಯಕ್ಕೆ ಬಂದೆ. ಹಿಂದಿ ಇನ್ಫ್ಲುಯೆನ್ಸ್ ನೀವು ಹೈದರಾಬಾದ್ ಕರ್ನಾಟಕದ ರಾಯಚೂರು ಅಲ್ಲ, ಇಲ್ಲಿ ಹುಡುಗ ಆಗಿದ್ದಾಗ, ಇಲ್ಲಿ ನನ್ನ ಬಾಲ್ಯಕಾಲದಲ್ಲಿ ನಾನು 58ನೇ ಇಸ್ವಿಲೇ ಪ್ರಥಮ ಮಾಡಿಬಿಟ್ಟೆ. ಹಾಗೆ ನಮ್ಮನೆ ಒಳಗಡೆ ವಾತಾವರಣ ಹಂಗಿತ್ತು, ಹಿಂದಿಗೆ ಹೋಗು ಅಂದರು, ಹಿಂದಿ ಕಲಿತೆ. ಅಲ್ಲಿ 64ನೇ ಇಸ್ವಿಗೆ ಹಿಂದಿ ವಿದ್ಯಾಭ್ಯಾಸನೂ ಮುಗೀತು. ಅಷ್ಟೊತ್ತಿಗೆ ಓದ್ಕೊಂಡಿದ್ದೆ ತುಂಬ. ಅಲ್ಲಿ ಕಾದಂಬರಿಗಳು ಅವು ಇವು ಎಲ್ಲ ಓದ್ಕೊಂಡಿದ್ದೆ. ಹಂಗಾಗಿ ಅದು ನನಗೆ ಎಕ್ಸ್ಟ್ರಾ ರೀಡಿಂಗಿಗೆ ಅವಕಾಶ ಕಲ್ಪಿಸ್ತದು. ಹಿಂದಿ ಪ್ರಸಾರ ಸಭಾ ಅಂತ ಇಲ್ಲಿತ್ತು, ಈಗಲೂ ಇದೆ. ಅಲ್ಲಿ ಅದು ನನಗೆ ಹೆಚ್ಚಿನ ಓದುಗಳಿಗೆ ಅವಕಾಶ ಕಲ್ಪಿಸ್ತು.
ಅದರಿಂದ ಕನ್ನಡಕ್ಕೆ ಬಂದೆ. ಮತ್ತು ಪಿ ಯು ಸಿ ಆದಮೇಲೆ ನಾನು ಡಿಸ್ಕಂಟಿನ್ಯೂ ಮಾಡಿದ್ದೆ 2 ವರ್ಷ. ನಾನು ಸೈನ್ಸ್ ವಿದ್ಯಾರ್ಥಿ ನಾನು. ಹಾಗಾಗಿ ನಾನು ಡಿಸ್ಕಂಟಿನ್ಯೂ ಮಾಡಿದ್ದೆ. 1 ವರ್ಷ ಫೇಲ್ ಆಗಿಬಿಟ್ಟಿದ್ದೆ, 1 ವರ್ಷ ಡಿಸ್ಕಂಟಿನ್ಯೂ ಮಾಡಿದ್ದೆ. ವಿದ್ಯಾಭ್ಯಾಸ ಏನು? ನಾನು ಬಿ ಎ. ಆಗ ಇಲ್ಲಿ ಕಾಲೇಜ್ ಓಪನ್ ಆಯಿತು, JSS ಕಾಲೇಜಲ್ಲಿ BA ಓಪನ್ ಆಯಿತು. ಆಗ ನನ್ನ ತಂಗಿ ಸೇರಿಕೊಂಡ್ಳು, ಅವಳು ಪಿ ಯು ಸಿ ಆಗಿತ್ತು, ಸೇರಿಕೊಂಡ್ಳು. ಸೊ ನಾನು ಸೇರಿಕೊಳ್ಳೋಣ ಅಂತ ಸೇರಿಕೊಂಡೆ. ಕನ್ನಡನ ಸಾಹಿತ್ಯದ ಅಧ್ಯಯನವಾಗಿ ಆರಿಸ್ಕೊಂಡೆ ನಾನು ಕನ್ನಡ. ಹಾಗಾಗಿ ಕನ್ನಡ ಸಾಹಿತ್ಯದಲ್ಲಿ, ಪ್ರಾಚೀನ ಸಾಹಿತ್ಯದಲ್ಲಿ, ಮತ್ತೊಂದು ಸಾಹಿತ್ಯದಲ್ಲಿ ಆಸಕ್ತಿ ಬಂತು. ಹಾಗೆ ಈ ಥರ. ಆಮೇಲೆ ಕಾಲೇಜಲ್ಲಿದ್ದಾಗ, ಹೈಸ್ಕೂಲಲ್ಲಿದ್ದಾಗ ನಾಟಕದ ಹವ್ಯಾಸ ಬಂತು ನಮಗೆ. ಹಾಗಾಗಿ ನಾಟಕ ಓದ್ಕೊಳ್ಳೋದು, ನಾಟಕದ ನಿರ್ಮಾಣ, ಈ ಪ್ರವೃತ್ತಿನೂ ಬಂತು. ಹೀಗೆ ಒಂದೊಂದಾಗಿ ಅದಕ್ಕೆ ಲಿಂಕ್ ಸೇರ್ತಾ ಬಂತು. ಈ ಗಡಿನಾಡು ಅರಣ್ಯ ಹೆಚ್ಚಿರ್ತಕ್ಕಂಥ ಪ್ರದೇಶ ಮತ್ತು ವಿದ್ಯಾವಂತರು ಕಡಿಮೆ ಇದ್ದಾರೆ ಅಂತಲೂ ಕೂಡ ಚಾಮರಾಜನಗರವನ್ನು ಗುರುತಿಸ್ಬಿಡ್ತಾರೆ. ಇಂಥ ಒಂದು ಭೂಪ್ರದೇಶದಲ್ಲಿ ಈ ಸಾಹಿತ್ಯ ಹೇಗೆ ಬೆಳೆದು ಬಂತು? ನೀವು ಆಗಿಂದ ನಗರವನ್ನು ನೋಡ್ತಾ ಬಂದಿರೋರು, ಹಂತವಾಗಿ ಸಾಹಿತ್ಯ ಹೇಗೆ ಬೆಳೆದು ಬಂದಿದೆ ಈ ಭೂಮಿಯಲ್ಲಿ? ನೋಡಿ, ಒಂದು ಅರ್ಥ ಮಾಡ್ಕೋಬೇಕು. ಮೊದಲಿಂದನೂ ಚಾಮರಾಜನಗರ ನಿರ್ಲಕ್ಷಿತ ಜಿಲ್ಲೆ. ಹೇಗೆ ಅಧಿಕಾರ ಅದು ಏನಾಗುತ್ತೆ ಅಂದರೆ, ರಾಜ್ಯದ ಕೊನೆಯ ಜಿಲ್ಲೆ ನೋಡಿ. ಈ ರಾಜ್ಯದ ಕೊನೆಯ ಜಿಲ್ಲೆ ಆದ್ದರಿಂದ ಅವರೂ ಗಂಭೀರವಾಗಿ ತಗೊಳ್ಳಲ್ಲ, ಪಕ್ಕದ ರಾಜ್ಯದವರು. ಇವರು ಗಂಭೀರವಾಗಿ ತಗೊಳ್ಳಲ್ಲ. ರಾಜರ ಆಡಳಿತ ಇದ್ದಾಗ ಯಾಕೆ ಈ ಜಿಲ್ಲೆನ ಇದಕ್ಕೆ ಕೊಟ್ಟರು, ಅವರು ಗಮನಿಸ್ತಾ ಇದ್ದರು ಅಂದರೆ ಒಂದೇ ವಿಷಯಕ್ಕೆ, ಬೇಟೆ. ರಾಜರುಗಳಿಗೆಲ್ಲ ಬೇಟೆ ಹವ್ಯಾಸಗಳಿತ್ತು. ಆ ಬೇಟೆಗೆ ಬರೋರು, ಬಿಳಿರಂಗನ ಬೆಟ್ಟಕ್ಕೆ, ಇದಕ್ಕೆಲ್ಲ ಬೇಟೆಗೆ ಬರೋರು. ಇಲ್ಲಿ ದೇವಸ್ಥಾನಗಳಿಗೆ ಬರೋರು. ಹೀಗಾಗಿ ಬೇಟೆಯ ಸ್ಥಳ ಆಗೋಗಿತ್ತು. ಬೇಟೆಯ ಸ್ಥಳ ಅದನ್ನು ನೀವು ಒಂದು ರೂಪಕವಾಗಿ ಬೇಕಾದ್ರೆ ತೊಗೋಬೋದು. ನೀವು ಬೇಟೆ ಅಂದರೆ ಶೋಷಣೆ ಅಂತ ತೊಗೊಂಡ್ರೆ ಅದು ಬೇಟೆಯ ಸ್ಥಳ ಆಗಿ ಹೋಗಿತ್ತು. ಇದು ಒಂದು. ಎರಡನೇದು, ನಿಜ ಹೇಳಬೇಕು ಅಂತ ಹೇಳಿದ್ರೆ, ನಾವು ತಮಾಷೆಗೆ ಹೇಳ್ತಾ ಇರ್ತೀವಿ ನಾವೆಲ್ಲ ಮಾತಾಡ್ಕೊಂಡಾಗ, ಕವಿರಾಜ ಮಾರ್ಗಕಾರ ಕೂಡ ಈ ಚಾಮರಾಜನಗರನ ಬಿಟ್ಬಿಟ್ಟಿಯಾನೆ. ಕಾವೇರಿಯಿಂದಮ ಗೋದಾವರಿ ವರಮಿರ್ದ ಅಂತ. ಇದು ಕಾವೇರಿ ನದಿ ಮೇಲಿದೆ, ಆ ಕೊನೆಗೆ ಕಾವೇರಿ ನದಿಯಿಂದ ಬಿಟ್ಬಿಟ್ಟ ಅಂತ. ಆದರೆ ಕಾವೇರಿ ನದಿ, ಉಪನದಿ ಇದೆ, ಮತ್ತೊಂದಿದೆ, ಎಲ್ಲ ಸರಿ. ಆದರೆ ನಿರ್ಲಕ್ಷಿತ ಜಿಲ್ಲೆ ಅನ್ನೋದಕ್ಕೆ ಒಂದು ಸಣ್ಣ ತಮಾಷಾದ ಪ್ರಸಂಗ ಅಷ್ಟೆ. ಆದರೆ ಇಲ್ಲಿ ಬರವಣಿಗೆ ಮಾಡೋರು, ಸಾಹಿತಿಗಳು ಇಲ್ಲಿ ಬಹಳಷ್ಟು ಜನ ಇದ್ದಾರೆ. ಆದರೆ ಬೇರೆ ಜಿಲ್ಲೆಗಳಲ್ಲಿ, ಈಗ ಶಿವಮೊಗ್ಗ ಹೋಲಿಸಿದ್ರೆ ಎಷ್ಟು ಸಂಪದ್ಭರಿತವಾದಂಥ ಒಂದು ಸಾಹಿತ್ಯ ರಚನೆ ಆಗಿದೆ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಜನಪದಕ್ಕೆ ಏನು ರಚನೆಗಳಾಗಿದೆ, ಜನಪದ ಕಲಾವಿದರು ಎಷ್ಟು ಜನ ಇದ್ದಾರೆ. ಆ ಮಾದೇಶ್ವರನ ಕಾವ್ಯ, ಮಂಟೆಸ್ವಾಮಿ ಕಾವ್ಯ ಎಷ್ಟು ಅಮೂಲ್ಯವಾದ ಕಾವ್ಯಗಳು. ಅದಲ್ಲದೆ ಬಿಳಿಗಿರಂಗನ ಕಾವ್ಯನೂ ಇದೆ, ಮುಡುಕ್ತೆರೆ ಕಾವ್ಯ ಇದೆ, ಮತ್ತು ಇಲ್ಲಿ ಕೊಂಗಳ್ಳಿ ಮಲ್ಲಪ್ಪನ ಕಾವ್ಯ ಇದೆ. ಇದು ಎಷ್ಟು ಶ್ರೀಮಂತವಾಗಿದೆಯೋ ಅಷ್ಟು ಈ ಶಿಷ್ಟ ಸಾಹಿತ್ಯ ಆ ಮಟ್ಟದಲ್ಲಿಲ್ಲ. ಆದರೂ ಕೂಡ ಅನೇಕ ಜನ ರೈಟರ್ಸು, ಅನೇಕ ಜನ ಪತ್ರಿಕೋದ್ಯೋಗಿಗಳು ಇಲ್ಲಿ ಮುಂದೆ ಬಂದಿದ್ದಾರೆ ಅದರಲ್ಲಿ ಅನುಮಾನನೇ ಇಲ್ಲ. ಇಲ್ಲಿ ಇದರಲ್ಲಿ ನಮ್ಮ ಜಿಲ್ಲೆ ಒಳಗಡೆ ಗುಂಡ್ಲುಪೇಟೆಯವರೊಬ್ಬರು ವ್ಯಾಕರಣದ ಮಲ್ಲಪ್ಪ ಅಂತಲೇ ಯಾರೊಬ್ಬರು ಇದ್ದರು. ವ್ಯಾಕರಣದ ಅತ್ಯದ್ಭುತ ವಿದ್ವಾಂಸರವರು. ನಾವು ತುಂಬ ಹೇಳ್ತಾ ಇರ್ತೀವಿ, 1912ನೇ ಇಸ್ವಿಯಿಂದ 1945ನೇ ಇಸ್ವಿ ತನಕ ಸತತವಾಗಿ ಒಂದು ಮಾಸಪತ್ರಿಕೆ ಚಾಮರಾಜನಗರದಿಂದ ಬರ್ತಾಯಿತ್ತು. ಆ ಮಾಸಪತ್ರಿಕೆಯ ಪ್ರಸಾರ ಇಡೀ ಕರ್ನಾಟಕದಲ್ಲಿತ್ತು. ಕಾದಂಬರಿ ಸಂಗ್ರಹ ಅಂತ ಒಂದು ಮಾಸಪತ್ರಿಕೆ, ಅದು ಡೈಜೆಸ್ಟ್. ಅದು ಇಲ್ಲಿ ಚಾಮರಾಜನಗರದ ವೆಂಕಟರಮಣ ಶಾಸ್ತ್ರಿಗಳು ಅನ್ನೋರು ಈ ಪತ್ರಿಕೆಯನ್ನು ಎಡಿಟ್ ಮಾಡ್ತಾಯಿದ್ರು. ಅದು ಎಲ್ಲ ಕಡೆ ಹೋಗ್ತಾಯಿತ್ತು, ಕರ್ನಾಟಕದಾದ್ಯಂತ ಅದರ ಪ್ರಸಾರ ಆಯಿತು. ಎಷ್ಟರ ಮಟ್ಟಿಗೆ ಅಂದರೆ, ಶಿವರಾಮ್ ಕಾರಂತರು ತಮ್ಮ ಆತ್ಮಚರಿತ್ರೆ ನೆನೆಸ್ಕೋತಾರೆ, ನನಗೆ ಓದುವ ಅಭಿರುಚಿ ಬೆಳೆದಿದ್ದು ನಮ್ಮ ಶಾಲೆಗೆ ಬರ್ತಾ ಇದ್ದಂಥ ಕಾದಂಬರಿ ಸಂಗ್ರಹ ಮಾಸಪತ್ರಿಕೆಯಿಂದ. ಕುವೆಂಪುರವರು ಒಂದು ಕಡೆ ರೆಕಾರ್ಡ್ ಮಾಡ್ತಾರೆ, ಇವತ್ತು ಕಾದಂಬರಿ ಸಂಗ್ರಹವನ್ನು ಓದಿ ಮುಗಿಸಿದೆ. ಒಂದು ತೆಳುವು ಪತ್ರಿಕೆ, ಅದು ತುಂಬ ಪುಟಗಳಿರ್ತಿರ್ಲಿಲ್ಲ, ಒಂದು ತೆಳುವು ಪತ್ರಿಕೆ ಕಾದಂಬರಿ ಸಂಗ್ರಹ ಅಂತ ಬರ್ತಾಯಿತ್ತು. ಅದು ಲೈಟ್ ರೀಡಿಂಗಿಗೆ, ಅದು ಒಂದು ಶಾಸ್ತ್ರ ಪತ್ರಿಕೆ ಏನಲ್ಲ. ಕತೆ, ಕಾದಂಬರಿ, ಕಾವ್ಯ, ಪ್ರಬಂಧ ಇವೆಲ್ಲವೂ ಇರ್ತಾಯಿತ್ತು ಅದರಲ್ಲಿ, ಸಣ್ಣದಲ್ಲಿ. ಅದು ಸತತವಾಗಿ ನಡೆಸ್ಕೊಂಬಂದರು ಅವರು ವೆಂಕಟರಮಣ ಶಾಸ್ತ್ರಿಗಳು ಅಂತ. ಆಮೇಲೆ ಅವರು ಪ್ರೆಸ್ ಕೂಡ ಹಾಕಿದ್ರು. ಅದು ಕೈಯಲ್ಲಿ ನಡೆಯೋ ಪ್ರೆಸ್ಸು, ಆಮೇಲೆ ಕಾಲಲ್ಲಿ ಒತ್ತೋ ಪ್ರೆಸ್ಸು, ಆಮೇಲೆ ಎಲೆಕ್ಟ್ರಿಕ್ ಪ್ರೆಸ್ಸು, ಹೀಗೆ ಈಗಲೂ ಆ ಪ್ರೆಸ್ ಇದೆ ಇದ್ರು. ಆ ಪತ್ರಿಕೆಯಲ್ಲಿ ಇಲ್ಲಿಯ ಲೇಖಕರಿಗಿಂತ ಹೊರ ಜಿಲ್ಲೆಯ ಲೇಖಕರೇ ಜಾಸ್ತಿ ಇದ್ದರು. ಕಾಮತ್ ಅಂತ ಯಾರೋ ಬರೀತಾಯಿದ್ರು. ಆಮೇಲೆ ಇದು ಅನಂತಯ್ಯ ಅಜ್ಜಿಪುರ ಅಂತ ಯಾರೊಬ್ಬರು ಬರೀತಿದ್ರು ಅಲ್ಲಿ. ಹೀಗೆ ಬೇರೆಯವರು ಬರೀತಾಯಿದ್ರು. ಹಾಗಾಗಿ ಬರವಣಿಗೆಗೆ ಒಂದು ಪ್ರೋತ್ಸಾಹಗಳನ್ನು ಕೊಟ್ಟರು. ಆಮೇಲೆ ನಮ್ಮ ಆಧುನಿಕ ಸಾಹಿತ್ಯಕ್ಕೆ ಬಂದರೆ ಪ್ರಭುಶಂಕರ್ ಈ ಊರಿನವರು, ಡಾಕ್ಟರ್ ಕೆ ಪ್ರಭುಶಂಕರ್. ಹೌದು,
ಅವರು ಚಾಮರಾಜನಗರದಲ್ಲಿ ಹುಟ್ಟಿ ಬೆಳೆದವರು ಅವರು. ಹೌದಾ? ಹೌದು, ಯಾವ ಊರಿನವರು? ಇದು ಚಾಮರಾಜನಗರ ಪ್ರಾಪರ್ನವರು, ಚಾಮರಾಜನಗರ ಪ್ರಾಪರ್ನವರು. ಅವರ ತಂದೆ ಕರಿಬಸವಯ್ಯ ಅಂತ ಔಷಧಿ ಎಲ್ಲ ಕೊಡ್ತಾಯಿದ್ರು. ಅವ್ರ ತಮ್ಮ ನಿಮಗೆ ಗೊತ್ತಿರಬೇಕು, ಸಿ ಕೆ ರೇಣುಕಾರ್ಯ ಅಂತ ಅವ್ರ ತಮ್ಮ ಎಕನಾಮಿಕ್ಸ್ ಪ್ರೊಫೆಸರು. ಆಮೇಲೆ ಇನ್ನೊಬ್ಬರು ರಾಮಕೃಷ್ಣಾಶ್ರಮದಲ್ಲಿ ಸ್ವಾಮೀಜಿಯಾಗಿ ಹೋದರು. ಅವರು ಪ್ರಭುಶಂಕರ್ ಇದೇ ಊರಿನವರು. ಈ ಜಿಲ್ಲೆ ತೊಗೊಂಡು ಅಂತಾರೆ ಸಂಸರು, ನಾಟಕಕಾರ ಸಂಸ ಈ ಜಿಲ್ಲೆಯವರು. ನೀವು ಅವತ್ತಿನ ಕಾಲದ ಬಗ್ಗೆ ಮಾತಾಡಬೇಕಾದ್ರೆ ಅವಿಭಾಜಿತ ಮೈಸೂರು ಜಿಲ್ಲೆ. ಅದರ ಬಗ್ಗೆ ಮಾತಾಡಬೇಕು. ಹೌದು. ಈಗ ನೀವು ಅವಾಗಲೇ ನೀವು ಉದಾಹರಣೆ ಕೊಟ್ಟ ಹಾಗೆ ಕಾವೇರಿ ಗೋದಾವರಿ ಅಂತಂದರೆ ಅವಿಭಾಜಿತ ಮೈಸೂರು ಜಿಲ್ಲೆ ಅಲ್ಲ, ಬಿಟ್ಟಿರ್ಲಿಕ್ಕಿಲ್ಲ. ಅವರು ಮೈಸೂರು ಅಂತ ಸೇರ್ಕೊಂಡು ಚಾಮರಾಜ ತಮಾಷೆಯಾಗಿ ನಾವು ಹೇಳ್ತೀವಿ ಅಷ್ಟೇ, ಅದನ್ನು ಗಂಭೀರವಾಗಿ ಏನಲ್ಲ. ಆದರೆ ನಮಗೆ ಒಂದು ನಿಜ, ತಮಿಳ್ನಾಡಿಗೆ ತುಂಬ ಸಂಪರ್ಕ ಜಾಸ್ತಿ. ಇಲ್ಲಿಯ ಜನಕ್ಕೆ ತಮಿಳ್ನಾಡಿನ ಸಂಪರ್ಕ ತುಂಬ ಜಾಸ್ತಿ. ಇಲ್ಲಿ ಹೆಣ್ಣು ಕೊಡೋದು, ಹೆಣ್ಣು ತೊಗೊಳ್ಳೋದು ಎಲ್ಲ ತಮಿಳ್ನಾಡು ಕಡೆ ಅನೇಕ ಸಮುದಾಯಗಳು ಮಾಡ್ತಾಯಿವೆ. ಸಮುದಾಯಕ್ಕೆ ಇದು. ಆಮೇಲೆ ಇಲ್ಲಿ ಏನು ನೇಕಾರರು ಇದ್ರಲ್ಲ, ಅವರು ದೇವಂಗ ಸಮುದಾಯಕ್ಕೆ ಸೇರಿದವರು. ಆ ನೇಕಾರರು ಹೆಚ್ಚು ಕಮ್ಮಿ ದಿಂಡಿಗಲ್ ತನಕ ಇದ್ದಾರೆ. ಅವರು ಕನ್ನಡ ಮಾತಾಡ್ತಾರೆ, ಮನೇಲಿ ಕನ್ನಡ ಮಾತಾಡೋದು ಅವರು. ಆದರೆ ಆ ಕನ್ನಡ ನಿಮ್ಗೆ ಅರ್ಥವಾಗಲ್ಲ ಅಷ್ಟೇ. ಅವ್ರದ್ದೊಂದು ಆ್ಯಕ್ಸೆಂಟೇ ಬೇರೆ. ಚಿನ್ನಾಲ್ಪಟ್ಟಿ, ದಿಂಡಿಗಲ್, ಈ ಗ್ರಾಮಗಳಲ್ಲಿ ತುಂಬ ಕನ್ನಡಿಗರಿದ್ದಾರೆ. ಅವರೆಲ್ಲ ನೇಕಾರಿಕೆ ಮಾಡ್ತಾರೆ. ಆ ನೇಕಾರಿಕೆ ಮನೇಲಿ ಕನ್ನಡವೇ ಮಾತಾಡೋದು ಅವರು. ಕೊಯಮತ್ತೂರಲ್ಲೂ ಕನ್ನಡ ಮಾತಾಡ್ತಾರೆ, ಸತ್ಯಮಂಗಲದಲ್ಲೂ ಕನ್ನಡ ಮಾತಾಡ್ತಾರೆ. ಈ ಸಂಪರ್ಕ ಜಾಸ್ತಿ. ಇದು ಕೊನೆಯ ಜಿಲ್ಲೆ ಆದ್ದರಿಂದ ಇಲ್ಲಿ ಸಂಪರ್ಕ ಜಾಸ್ತಿ. ಅಲ್ಲ, ಒಂದು ಕಾಲದಲ್ಲಿ ಚಾಮರಾಜನಗರ ಈ ಪ್ರದೇಶ ತಮಿಳುನಾಡಿಗೆ ಸೇರ್ಕೊಂಡಿತ್ತು ಅಂತಾರಲ್ಲ? ಇಲ್ಲ. ಚಾಮರಾಜನಗರ ಯಾವತ್ತೂ ಮೈಸೂರು ಸಂಸ್ಥಾನಕ್ಕೆ ಸೇರಿದ್ದು. ಇವತ್ತಿನ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಮಾತ್ರ ಮಡ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿಕೊಂಡಿತ್ತು. ಮಡ್ರಾಸ್ ಪ್ರೆಸಿಡೆನ್ಸಿಗೆ. ಕೊಯಮತ್ತೂರು ಜಿಲ್ಲೆ 56ನೇ ಇಸ್ವಿ ಒಳಗಡೆ ಏಕೀಕರಣ ಆದಾಗ ಕೊಳ್ಳೇಗಾಲ ಪೂರ್ತಿ ನಮಗೆ ಸಿಕ್ಕೊಟ್ರು. ತಾಳವಾಡಿ ತಮಿಳ್ನಾಡಿಗೆ ಹೋಯಿತು, ನೀಲಗಿರಿ ತಮಿಳ್ನಾಡು. ಮತ್ತು ಚಾಮರಾಜನಗರಕ್ಕೂ ಆ ಗಡಿ ಹಂಚಿಕೆಯಲ್ಲಿ ಏನೂ ಸಮಸ್ಯೆ ಆಗಿರಲಿಲ್ಲ. ಚಾಮರಾಜನಗರ ಮೈಸೂರಲ್ಲೇ ಉಳಿದಿತ್ತು. ಚಾಮರಾಜನಗರ ಯಾವಾಗಲೂ ಮೈಸೂರಲ್ಲೇ ಉಳಿದಿತ್ತು. ಯಾಕೆ ಜನ ನಗರ ಅಂತಾರೆ ಮಾತಾಡ್ತಾರಲ್ಲ, ಚಾಮರಾಜನಗರದ ಉಚ್ಚಾರಣೆ ಮಾಡ್ತಾರೆ? ಅದೇ ಕಷ್ಟ. ಯಾಕೆ ನೀವು ನಂಜನಗೂಡು ಹತ್ರ ಸುಜಾತಾಪುರಂ ಅಂತಾರೆ ಅವರು. ಸುಜಾತಾಪುರ ಅಂತ ಸ್ಟೇಷನ್ ಮಾಡಿದಾರಲ್ಲ, ಒಂದು ಫ್ಯಾಕ್ಟ್ರಿ ಇರ್ತಾರೆ, ಸುಜಾತಾಪುರಂ ಅಂತಾರೆ. ಒಂಥರ ವಿಚಿತ್ರ ಇದು. ಅದನ್ನು ಸೇರಿಸಿ ಮಾತಾಡೋದು, ತಮಿಳ್ ಆ್ಯಕ್ಸೆಂಟಲ್ಲಿ ಮಾತಾಡೋದು ವಿಚಿತ್ರ. ನಗರ ಅಂತ ಕರೆದ್ರೆ ನಮಗೆ ಆಕ್ಷೇಪಣೆ ಇರಲಿಲ್ಲ. ನಗರಂ ಅಂತಾರೆ, ನಗರಂ ಅಂತಾರೆ. ಈ ಬಸ್ನವ್ರ ಕಂಡಕ್ಟರ್ಗಳ ನಗರಂ ಅಂತಾನೆ ನಗರ ಅಂತಾರೆ. ಆಮೇಲೆ ಸತ್ತಿ ಅಂತಾರೆ, ಸತ್ಯಮಂಗಲನ ಅವ್ರು ಅನ್ಕೊಂತಾರೆ. ಸತ್ತಿ ಅಂತ ನಾವು ಯಾಕೆ ಅನ್ಬೇಕು, ಸತ್ಯಮಂಗಲ ಅದು. ಆಗ ನಮ್ಗನ್ಸುತ್ತೆ ಚಾಮರಾಜನಗರ ತಮಿಳ್ನಾಡಿಗೆ ಸೇರಿತ್ತಲ್ಲ ಮೊದಲು. ಇಲ್ಲ, ಯಾವತ್ತೂ ತಮಿಳ್ನಾಡಿಗೆ ಸೇರಿಲ್ಲ. ಮೈಸೂರಿನ ಭಾಗವೇ ಆಗಿತ್ತು. ಹಾಗಾದರೆ ನಾವು ಇಂದಿನ ಚಾಮರಾಜನಗರದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕಾದ್ರೆ ಆಗ ಮೈಸೂರು ಜಿಲ್ಲೆಗೆ ಸೇರಿದಂತಹ ಅಥವಾ ಮೈಸೂರು ರಾಜ್ಯ ಮನೆತನಗಳ ಒಡೆತನದಲ್ಲಿ ಇದ್ದಂತಹ ಸ್ವತಃ ರಾಜರೇ ಹುಟ್ಟಿದಂತಹ ಊರು ಯಾಕೆ ಮೈಸೂರು ನಗರದಷ್ಟು ಅಭಿವೃದ್ಧಿನ ಕಾಣಲಿಲ್ಲ? ಅದು ಕಾರಣಕ್ಕೆ ಅದು ಒಂದು ನಿರ್ಲಕ್ಷಿತ ಜಿಲ್ಲೆ. ಮುಮ್ಮಡಿ ಕೃಷ್ಣರಾಜ ಒಡೆಯರು ಮಾತ್ರ ಏನೋ ಪ್ರೀತಿ ಇಟ್ಕೊಂಡು ಇಲ್ಲಿ ಚಾಮರಾಜನಗರ ಅಂತ ಮಾಡಿದ್ರು. ಆಮೇಲಿನ ಅರಸರುಗಳಿಗೆ ಅಷ್ಟೊಂದು ಪ್ರೀತಿ ಕೊನೆಯ ಜಿಲ್ಲೆಯಲ್ಲಿ ಅಷ್ಟೊಂದು ಇರಲಿಲ್ಲ, ಡೆವಲಪ್ಮೆಂಟ್ ಆಗಿರಲಿಲ್ಲ. ಆಮೇಲೆ ಇದ್ದವರು ಎಲ್ಲ ಕಾಡು ಕಡಿದು ಊರು ಮಾಡೋಕ್ಕೆ ಬಂದವರು ಎಲ್ಲರೂ ತಳ ಸಮುದಾಯದ ಜನ. ಒಂದು ಮೋಟಿವೇಶನ್ ಅವರಲ್ಲೂ ಇರಲಿಲ್ಲ. ಹೀಗಾಗಿ ಆಮೇಲೆ ಇಲ್ಲಿ ಒಂದು ಮೇಜರ್ ಸಮಸ್ಯೆ ಮೊದಲಿಂದನೂ ಅಂತ ಹೇಳಿದ್ರೆ ನೀರಾವರಿ ಇಲ್ಲ. ಸುವರ್ಣಾವತಿ ಆಗಿದ್ದು ಯಾವಾಗ 65-66 ಆಯಿತು ಚಿಕ್ಕೋಳೆ. ಅದಾದಮೇಲೆ ಸುವರ್ಣಾವತಿ ಆಯಿತು. ಅದಕ್ಕೆ ಮುಂಚೆ ಒಂದು ಡ್ಯಾಮ್ ಇತ್ತು, ಈಗಲೂ ಇದೆ. ನಾನು ತೋರಿಸಿದೆ ಇವರಿಗೆ. ಅದು 250 ವರ್ಷದ ಹಿಂದೆ ಕಟ್ಟಿದ್ದ ಡ್ಯಾಮ್ ಅದು. ಈ ಸುವರ್ಣಾವತಿ ನದಿಗೆ ಒಂದು ಡ್ಯಾಮ್ ಕಟ್ಟಿದ್ದಾರೆ ಇಲ್ಲಿ. ಆ ಡ್ಯಾಮ್ ಎಷ್ಟು ಚಿಕ್ಕದು ಅಂದರೆ ಎತ್ತರ 12 ಅಡಿ, ಅಂದರೆ ಇದಕ್ಕಿಂತ ಸ್ವಲ್ಪ ಎತ್ತರ ಅಷ್ಟೇ. ಅದನ್ನು ಒಂಥರ ನ್ಯಾಚುರಲ್ ಡ್ಯಾಮ್ ಇದ್ದಂಗಿದೆ. ಅದು ಯಾರು ಕಟ್ಟಿದ್ರೂ ಗೊತ್ತಿಲ್ಲ, ಮುಮ್ಮಡಿ ಕೃಷ್ಣರಾಜ ಒಡೆಯರು ಯಾರೋ ಕಟ್ಟಿದ್ದ ಡ್ಯಾಮ್ ಅದು. ಇವತ್ತು ಚೆಕ್ ಡ್ಯಾಮ್ ಅಂತ ಅನಿಸುತ್ತೆ. ಆದರೆ ಅದು ನೀರು ಉಣಿಸ್ತಾ ಇದ್ದಂಥ ಗದ್ದೆ ಆಗಿದ್ದಂಥ ಪ್ರದೇಶಗಳನ್ನ ನೆನೆಸ್ಕೊಂಡ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅಷ್ಟು 100 ಎಕರೆ. ಅದು ಇವತ್ತಿನ ಸಿದ್ದಯ್ಯನಪುರ ಗ್ರಾಮದ ಹತ್ತಿರ ಇದೆ. ಅವರು ಅಲ್ಲ ಕಲ್ಕಟ್ಟೆ ಅಂತಾರೆ ಅದನ್ನ. ನಾವು ಅದು ನಿಜವಾದ ಕಂದಾಯದಲ್ಲಿ ಹೆಸರಿರೋದು ಹೊಂಗಲ್ವಾಡಿ ಅಣೆಕಟ್ಟೆ ಅಂತಿರೋದು. ಅದು ಸುವರ್ಣಾವತಿ ನದಿಗೆ ಕಟ್ಟಿದಂಥ ಮೊಟ್ಟ ಮೊದಲ ಅಣೆಕಟ್ಟದು. 100 ಎಕರೆ, ಹೆಚ್ಚು ಕಮ್ಮಿ 1000 ಎಕರೆಯಷ್ಟು ನೀರಾವರಿ ಆಗುತ್ತೆ ಅಲ್ಲಿ ಒಂದು ಬೆಳೆ. ಸುವರ್ಣಾವತಿ ಚಿಕ್ಕೋಳೆಯಿಂದ ಪ್ರಾಜೆಕ್ಟಿಂದ ನಗರಕ್ಕೆ ಅನುಕೂಲ ಆಗಿಲ್ಲ.
ನಿರೀಕ್ಷಿತ ಮಟ್ಟದಲ್ಲಾಗಿಲ್ಲ. ಯಾಕೆಂದರೆ ಸುವರ್ಣಾವತಿ ಚಿಕ್ಕೋಳೆಯ ನೀರು ಹೆಚ್ಚು ಅನುಕೂಲ ಆಗೋದು ಯಳಂದೂರು ತಾಲೂಕಿಗೆ, ನಮ್ಮ ತಾಲೂಕಿಗೆ ಕಮ್ಮಿ ಆಗುತ್ತೆ. ಆಮೇಲೆ ಅದು ಈಗ ಭಾಳ ಹೂಳು ತುಂಬ್ಕೊಂಡ್ಬಿಟ್ಟಿದೆ, ಅದು ಕೆಪ್ಯಾಸಿಟಿನೇ ಕಮ್ಮಿ ಆಗಿದೆ. ಆ ಕಾಲುವೆಗಳಲ್ಲಿ ಹೂಳು ತುಂಬಿಕೊಂಡಿದೆ, ಮೇಂಟೆನೆನ್ಸ್ ಇಲ್ಲ. ಹಾಗಾಗಿ ನಿರೀಕ್ಷಿತ ಮಟ್ಟದಲ್ಲಿ ಅದು ಕೆಲಸ ಮಾಡ್ತಿಲ್ಲ. ಈ ಸುವರ್ಣಾವತಿ ಚಿಕ್ಕೋಳೆಯ ಉಗಮ ಸ್ಥಾನ ಇಲ್ಲ, ಎರಡೂ ತಮಿಳುನಾಡು, ಬೇರೆ ಬೇರೆ ಜಾಗದಲ್ಲಿ ಅದು ಹುಟ್ಟುತ್ತೆ. ಎರಡೂ ಕೂಡ್ಕೊಳ್ಳುತ್ತೆ, ಎರಡೂ ಕೂಡ್ಕೊಂಡು ಕಾವೇರಿ ನದಿಗೆ ಸೇರಿಕೊಳ್ಳುತ್ತೆ. ಕಾವೇರಿಯ ಉಪನದಿಗಳು ಎರಡು ಬೇರೆ ಬೇರೆ. ಈ ಪುಣಜನೂರು ಬರುತ್ತಲ್ಲ, ಆ ದಟ್ಟವಾದ ಕಾಡು ಅಲ್ಲೆಲ್ಲೋ ಇದೆ, ಅಲ್ಲೆಲ್ಲೋ ಹುಟ್ಟುತ್ತದು. ಇದು ಈ ಕಡೆ ಹುಟ್ಟುತ್ತೆ, ಬಂದಿಗೌಡನಹಳ್ಳಿ ಅಲ್ಲಿ ಇಲ್ಲಿ ಆ ಕಡೆ ಹುಟ್ಬೋದು. ಜಿಲ್ಲೆ ಆದ ನಂತರ ಜಿಲ್ಲೆಗೆ ಮುಂಚೆಯಿಂದಲೂ ಕೂಡ ತಾವು ಗಮನಿಸಿದಂಥ ರಾಜಕೀಯ ಬದಲಾವಣೆಗಳು, ಅಭಿವೃದ್ಧಿಗಳ ಬಗ್ಗೆ ಮಾತಾಡೋದು. ಜಿಲ್ಲೆ ಒಂದು ಈ ನಮ್ಮ ಚಾಮರಾಜನಗರ ಒಂದು ವಿಶೇಷ ಅಂತ ಹೇಳಿದ್ರೆ, ಯಾವತ್ತೂ ಪ್ರತಿಪಕ್ಷಕ್ಕೆ ಮನ್ನಣೆ ಹಾಕಿದೆ. ವಿರೋಧ ಪಕ್ಷ ಯಾವುದು ಆಡಳಿತದಲ್ಲಿರುತ್ತೋ ಅದರ ವಿರೋಧ ಪಕ್ಷಕ್ಕೆ ಹೆಚ್ಚು ಮನ್ನಣೆ ಹಾಕಿರೋದು ಈ ಜಿಲ್ಲೆ. ಮೊದಲನೇ ಚುನಾವಣೆ 52ರಲ್ಲಾದಾಗ ಕಾಂಗ್ರೆಸ್ನವ್ರು ಗೆಲ್ಲಲಿಲ್ಲ. ಪ್ರಜಾ ಸೋಷಲಿದು ಕಿಸಾನ್ ಮಜ್ದೂರ್ ಪ್ರಜಾ ಪಾರ್ಟಿ ಅಂತ ನಮ್ಮ ಆಚಾರ್ಯ ಕೃಪಲಾನಿ ಅವ್ರದ್ದೊಂದು ಸೋಷಲಿಸ್ಟ್ ಪಾರ್ಟಿ ಇತ್ತು, ಅವ್ರು ಗೆದ್ದಿದ್ದು. ಎರಡನೇ ಚುನಾವಣೆ ಒಳಗಡೆ ಅದು ವಿಲೀನ ಆಗೋಯ್ತು ಸೋಷಲಿಸ್ಟ್ ಪಾರ್ಟಿ ಜೊತೆ, ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಅಂತ ಅವ್ರು ಗೆದ್ದಿದ್ದು. ಮೂರನೇ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಂದಿತ್ತು. ನಾಲ್ಕನೇ ಚುನಾವಣೆಯಲ್ಲಿ ಎಗೈನ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗೆದ್ದರು. 5ನೇ ಚುನಾವಣೆಯಲ್ಲಿ ಮತ್ತೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗೆದ್ದರು. ಆಮೇಲೆ ವಾಟಾಳ್ ನಾಗರಾಜ್ ಗೆದ್ದಿದ್ದು ಇಲ್ಲೇ. ಹೀಗೆ ಯಾವಾಗಲೂ ಪ್ರತಿಪಕ್ಷಕ್ಕೆ ಹೆಚ್ಚಿನ ಮನ್ನಣೆಯನ್ನು ಕೊಟ್ಟ ಚಾಮರಾಜನಗರ ಕ್ಷೇತ್ರ ಇದು ಇದ್ದಾರೆ. ಆದರೆ ನಮ್ಮಲ್ಲಿ ದುರಾದೃಷ್ಟ ಅಂತ ಹೇಳಿದ್ರೆ, ಸ್ವಲ್ಪ ಸಣ್ಣ ಅವಧಿಗೆ ಪುಟ್ಟರಂಗ ಶೆಟ್ಟರನ್ನ ಈಗಿರೋ MLA ಮಂತ್ರಿ ಆಗೋದು ಬಿಟ್ಟರೆ ಉಳಿದವ್ರು ಯಾರೂ ಮಂತ್ರಿ ಆಗಲಿಲ್ಲ. ರಾಚಯ್ಯನವರು ಇದ್ದರು. 62ರಲ್ಲಿ ಅವರು ಸಂತೆಮರಳ್ಳಿಯಿಂದ ಗೆದ್ದಿದ್ದರು ಅಷ್ಟೇ ರಾಚಯ್ಯನವ್ರ ಕಾಲದಲ್ಲಿ ಏನಾಗೋಯ್ತು ಅಂತ ಹೇಳಿದ್ರೆ, ರಾಚಯ್ಯನವ್ರಿಗೆ 3ನೇ ಎಲೆಕ್ಷನ್ ಗೆದ್ದಿದ್ದರು, 2 ಎಲೆಕ್ಷನ್ಲೂ ಗೆದ್ದಿದ್ರು, 3ನೇ ಎಲೆಕ್ಷನ್ನು ಗೆದ್ದರು. ಅವ್ರನ್ನ ಮಂತ್ರಿ ಮಾಡದೆ ವಿಧಿನೇ ಇರಲಿಲ್ಲ. ಹಾಗಾಗಿ ಈ ಚಾಮರಾಜನಗರ ಕ್ಷೇತ್ರದಿಂದ ಗೆದ್ದವರು ಒಬ್ಬರು ಆಗಲಿಲ್ಲ. ಆಮೇಲೆ ಅಗೈನ್ ಇಲ್ಲಿ ನಿರೀಕ್ಷಿತ ಪ್ರಗತಿಯೂ ಕೂಡ ಆಗಿಲ್ಲ. ಅದಕ್ಕೆ ದೊಡ್ಡ ಹಿಂಡರೆನ್ಸ್ ಏನು ಅಂತ ಹೇಳಿದ್ರೆ, ನೀರಾವರಿ ಇಲ್ಲದೆ ಇರೋದು. ನೀರಾವರಿ ಇದ್ದಿದ್ರೆ ಸ್ವಲ್ಪ ಆಗೋದೇನೋ. ಹಾಗಾಗಿ ನಮ್ಮಲ್ಲಿ ನೀರಾವರಿ ಇಲ್ಲದೆ ಇರೋದ್ರಿಂದ ಕೈಗಾರಿಕೆಗಳು ಇಲ್ಲ. ನಮ್ಮಲ್ಲಿ ಕೈಗಾರಿಕೆ ಒಂದೇ ಒಂದು ಇರಲಿಲ್ಲ. ಇಲ್ಲಿ ಒಂದು ಸಹಕಾರ ಕ್ಷೇತ್ರದಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಮಾಡಬೇಕು ಅಂತ ಹೊರಟರು, ಇಲ್ಲಾಗಲಿಲ್ಲ. ಆ ಕಾರ್ಖಾನೆ ಕೊಳ್ಳೇಗಾಲದಲ್ಲಾಯಿತು. ಅದು ಇತ್ತೀಚಿನವರೆಗೂ ಕೂಡ ರಗಳೆಲಿದ್ದು ಈಗ ಬಣ್ಣಾರಿ ಅಮ್ಮನವ್ರು ತೊಗೊಂಡು ನಡೆಸ್ತಾ ಇದ್ದಾರೆ. ಕುಂತೂರು ಫ್ಯಾಕ್ಟ್ರಿ ಬಣ್ಣಾರಿ ಅಮ್ಮನವ್ರು ತೊಗೊಂಡು, ಅದು ಸಹಕಾರಿ ಸಕ್ಕರೆ ಕಾರ್ಖಾನೆ. ಅದು ಹೆಂಗೆ ಅಂತ ಹೇಳಿದ್ರೆ, ನೀವು ಒಂದು ದೊಡ್ಡ ಮನೆ ಕೂಡ ಖರೀದಿ ಮಾಡೋಲ್ಲ, ಅಷ್ಟು ಕಡಿಮೆಗೆ ಕೊಟ್ಬಿಟ್ಟಿದ್ದಾರೆ ಆ ಕ್ಷೇತ್ರದಲ್ಲಿ. ಹಾಗಾಗಿಲ್ಲ. ಈಗೇನಾಗಿದೆ ಅಂದರೆ, ತೀರಾ ಇತ್ತೀಚಿನ ವರ್ಷದಲ್ಲಿ ಚಾಮರಾಜನಗರದಲ್ಲಿ ಕೈಗಾರಿಕಾ ವಲಯ ಆಗಿ ಒಂದಿಷ್ಟು ಕಾರ್ಖಾನೆಗಳು ಬಂದಿವೆ. ಮಾತನಾಡಣ್ಣಯ್ಯ ಮಾತನಾಡು.